ಬೀದಿ ಬದಿ ವ್ಯಾಪಾರಸ್ಥರ ತೆರವಿಗೆ ಪೊಲೀಸ್ ಕಾರ್ಯಾಚರಣೆ. ಪಾದಚಾರಿ ಹಾಗೂ ವಾಹನ ಸಂಚಾರ ಸುಗಮಗೊಳಿಸಿದ ಪೊಲೀಸರು. ಬೀದಿ ಬದಿ ವ್ಯಾಪಾರಿಗಳು ನಿಯಮ ಉಲ್ಲಂಘಿಸಿದರೆ ದಂಡ ತೆರಬೇಕಾಗುತ್ತದೆ. ಶಿರಾ ನಗರದ ಪ್ರವಾಸಿ ಮಂದಿರದ ವೃತ್ತದಿಂದ ದರ್ಗಾ ಸರ್ಕಲ್ ಹಾಗೂ ಅಮರಾಪುರ ರಸ್ತೆಯ ಪಕ್ಕದ ಫುಟ್ಪಾತ್ ರಸ್ತೆಯಲ್ಲಿ ಪ್ರತಿನಿತ್ಯ ಬೀದಿ ಬದಿ ವ್ಯಾಪಾರಿಗಳ ಹಾವಳಿಯಿಂದಾಗಿ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗಿ ಅಪಘಾತ ಸಂಭವಿಸುವುದರ ಜೊತೆಗೆ ಪಾದಚಾರಿಗಳ ಸಂಚಾರಕ್ಕೆ ತೊಂದರೆಯಾಗುವ ಬಗ್ಗೆ ಸಾರ್ವಜನಿಕರಿಂದ ವ್ಯಾಪಕವಾಗಿ ದೂರು ಕೇಳಿ ಬರುತ್ತಿದ್ದ ಹಿನ್ನೆಲೆಯಲ್ಲಿ ಆರಕ್ಷಕ ನಿರೀಕ್ಷಕರಾದ ಪ್ರವೀಣ್ ಕುಮಾರ್ ಹಾಗೂ ಆರಕ್ಷಕ ಉಪನಿರೀಕ್ಷಕರಾದ ರೇಣುಕಾ ಯಾದವ್ ರವರ ನೇತೃತ್ವದಲ್ಲಿ ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ನಡೆದ ಕಾರ್ಯಾಚರಣೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರನ್ನ ತೆರವುಗೊಳಿಸಿ ಪಕ್ಕಕ್ಕೆ ಸ್ಥಳಾಂತರಿಸಿ ವಾಹನ ಹಾಗೂ ಪಾದಚಾರಿ ಸಂಚಾರವನ್ನು ಸುಗಮಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರಕ್ಷಕ ನಿರೀಕ್ಷಕರಾದ ಪ್ರವೀಣ್ ಕುಮಾರ್, ಬೀದಿ ಬದಿ ವ್ಯಾಪಾರಿಗಳು ಯಾವುದೇ ಕಾರಣಕ್ಕೂ ಫುಟ್ಪಾತ್ನ ರಸ್ತೆಯಲ್ಲಿ ನಿಂತು ಹಣ್ಣು, ತರಕಾರಿ, ಇತರೆ ಸಾಮಗ್ರಿಗಳ ವ್ಯಾಪಾರ ಮಾಡಿ ಪಾದಚಾರಿಗಳಿಗೆ ಹಾಗೂ ವಾಹನ ಸಂಚಾರರಿಗೆ ತೊಂದರೆ ಮಾಡಬಾರದು. ಈ ದಿನ ನಾವು ನಿಮಗೆ ಅರಿವು ಮೂಡಿಸಿದ್ದೇವೆ. ಇದನ್ನೇ ಮುಂದುವರೆಸಿದ್ರೆ ಶಿರಾ ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ ಸಂಚಾರಕ್ಕೆ ಅಡ್ಡಿಪಡಿಸುವ ವ್ಯಾಪಾರಸ್ಥರ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಸರ್ ನಮಸ್ತೆ. ಇವತ್ತು ಫುಟ್ಪಾತ್ ಎಲ್ಲ ಅಂಗಡಿ ಇಟ್ಕೊಂಡಿರೋ ತೆರವುಗೊಳಿಸ್ತಾ ಇದ್ದಾರೆ, ಇದ್ರ ಬಗ್ಗೆ ಹೇಳಿ. ಶಿರಾ ನಗರದಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳು ಏನಿದ್ದಾರೆ ಹಾಗೂ ಬೀದಿ ಬದಿಯಲ್ಲಿ ಹಣ್ಣು ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು ಮತ್ತು ಇತರ ವ್ಯಾಪಾರಿಗಳು ಪ್ರತಿನಿತ್ಯ ಏನು ಮಾಡ್ತಾ ಇದ್ದಾರೆ, ರಸ್ತೆ ಫುಟ್ಪಾತ್ ಮೇಲೆ ಅತ್ಯಂತ ಶೋಚನೀಯವಾಗಿ ತಮ್ಮ ಸಾಮಾನುಗಳನ್ನು ಅಥವಾ ಮಾರಾಟ ಮಾಡೋಕ್ಕೆ ಏನು ತಂದಿರೋ ಅದನ್ನೆಲ್ಲ ವಸ್ತುಗಳನ್ನ ಇಟ್ಕೊಂಡು ಮಾರಾಟ ಮಾಡೋದ್ರಿಂದ ಪ್ರತಿನಿತ್ಯ ಶಿರಾ ನಗರ ಜನತೆಯ ವಾಹನ ಸವಾರರಿಗೆ, ಪಾದಚಾರಿಗಳಿಗೆ ತೊಂದರೆ ಆಗ್ತಿರೋದ್ರಿಂದ ಇವತ್ತು ಒಂದು ಅವೇರ್ನೆಸ್ ನೀಡುವ ಉದ್ದೇಶದಿಂದ, ಅವರಿಗೆ ಅರಿವು ಮೂಡಿಸೋ ಉದ್ದೇಶದಿಂದ ಎಲ್ಲ ಫುಟ್ಪಾತ್ ವ್ಯಾಪಾರಿಗಳ ವ್ಯಾಪಾರವನ್ನು ಹಿಂದೆಗಡೆ ಏನು ಜಾಗ ಇದೆ ಹಿಂದೆಗಡೆ ಆ ಜಾಗ ತೆರವುಗೊಳಿಸಿ ಫುಟ್ಪಾತನ್ನು ಸುಗಮವಾಗಿ ಸಂಚಾರಕ್ಕೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತೆಲ್ಲರಿಗೆ ಎಚ್ಚರಿಕೆ ನೀಡಿಕೊಂಡು ಅರಿವನ್ನು ಮೂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ KP ಆಕ್ಟ್, ಕರ್ನಾಟಕ ಪೊಲೀಸ್ ಕಾಯ್ದೆ ಅಡಿಯಲ್ಲಿ ಇದೇ ರೀತಿ ಮುಂದುವರೆದ್ರೆ ಪ್ರಕರಣಗಳನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾರೆ. ಸರ್ ಇದು ನೆಕ್ಸ್ಟ್ ಈ ಥರ ಇವತ್ತು ಏನು ಹೇಳ್ತಾ ಮಾತಾಡ್ಕೊತಾ ಇದ್ದಾರೆ ಅಂದರೆ, ಯಾರೋ ಬರ್ಬೋದು ಮಿನಿಸ್ಟ್ರು ಯಾರೋ ಅದಕ್ಕೆ ಹಿಂಗೆ ಮಾಡಿಸ್ತಾ ಇದ್ದಾರೆ, ನಾಳೆಯಿಂದ ಇಟ್ಕೋಬೋದು ಅಂತಾರೆ. ಅದಕ್ಕೊಂದು ಏನಿದೆ ಒಂದು ವಾರ್ನಿಂಗ್ ಮಾಡಿಬಿಡಿ. ಇಲ್ಲ, ಇವತ್ತೇನು ನಾವು ಪೊಲೀಸ್ ಇಲಾಖೆಯಿಂದ ಆಗಲಿ ನಮ್ಮ ಮೇಲಾಧಿಕಾರಿಗಳ ಆದೇಶದಿಂದ ಆದಂತೆ ಯಾವ ರೀತಿ ಇವತ್ತು ತೆರವು ಕಾರ್ಯಾಚರಣೆ ಮಾಡಿ ಪ್ರತಿ ದಿವಸ ಇದೇ ಇರ್ತದೆ. ಇವತ್ತು ಅವರಿಗೆ ಯಾವ ರೀತಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀವಿ. ಹಿಂದಗಡೆ ನೋಡ್ಬೋದು, ಇಲ್ಲಿ ಈ ಫುಟ್ಪಾತ್ ಇಲ್ಲಿ ಕಾಣಿಸ್ತಾ ಇದೆ, ಎಲ್ಲ ಫುಟ್ಪಾತ್ ಮೇಲೆ ಇದ್ದಾರೆ. ಬಟ್ ಹಿಂದಗಡೆ ಜಾಗ ಇದೆ, ಹಿಂದಗಡೆ ಜಾಗದಲ್ಲಿ ಇಟ್ಕೊಂಡ್ರೆ ಫುಟ್ಪಾತನ್ನು ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಮತ್ತು ಅದನ್ನು ಕ್ಲೀನ್ ಮಾಡ್ಕೊಂಡು ಹೋದರೆ ಅವ್ರದ್ದೇ ಜಾಗ ಚೆನ್ನಾಗಿರ್ತದೆ. ಮತ್ತು ನಗರಸಭೆಯವರು ಈ ದೃಷ್ಟಿಯಿಂದ ಒಂದು ನಮಗೆ ಸಹಕಾರ ನೀಡಿದ್ರೆ ಇದು ಉತ್ತಮವಾಗ್ತದೆ ಅಂತೇಳಿ ಪೊಲೀಸ್ ಇಲಾಖೆಯಿಂದ ಅವರಿಂದ ನಾವು ಮನವಿ ಮಾಡ್ತಾ ಇದ್ದೀವಿ.